ನೋಡಿ ಇಲ್ಲಿ ಇವತ್ತು ನಾನು ಪ್ರಾನ್ಸ್ ಕಬಾಬನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು 1/4 kg ಸ್ವಲ್ಪ ಜಾಸ್ತಿ ಕಬಾಬ್ ಮಾಡೋದಕ್ಕೆ ಪ್ರಾನ್ಸ್ನ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಒಂದು ಮೊಟ್ಟೆನ ಹಾಕ್ಕೋತಾ ಇದ್ದೀನಿ. ನಾನು ಒಂದು ಮೊಟ್ಟೆ ಮತ್ತು ಅದಕ್ಕೆ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಅದಕ್ಕೆ ಈಗ ಫಿಶ್ ತೇಜು ಕಬಾಬ್ ಮಸಾಲ ತೊಗೊಂಡಿದ್ದೀನಿ ನಾನು. ನಿಮಗೆ ಯಾವ್ದು ಸಿಗುತ್ತೆ, ಲೋಕಲ್ ಶಾಪಲ್ಲಿ ಸಿಗುತ್ತಿದ್ದು, ನಿಮಗೆ ಯಾವ್ದು ಸಿಗುತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ತೇಜುದೇ ತೊಗೊಂಡಿದ್ದೀನಿ. ಫಿಶ್ ಕಬಾಬ್ ಪೌಡ್ರ್ ತೊಗೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೀಗ ನಾವು ನೀಟಾಗಿ ಇದಕ್ಕೆ ನೀರು ಏನು ಆ್ಯಡ್ ಮಾಡೋಂಗಿಲ್ಲ. ಇದಕ್ಕೆ ನಾವು ನೀರೇನಾದರೂ ಆ್ಯಡ್ ಮಾಡಿದ್ರೆ ಅದು ಕಬಾಬು ಚೆನ್ನಾಗಿ ಬರಲ್ಲ. ಇದನ್ನು ಎಗ್ಗಲ್ಲೇ ನಾವು ಮಿಕ್ಸ್ ಮಾಡಬೇಕು. ಇದಕ್ಕೆ ಚಿಲ್ಲಿ ಪೌಡ್ರು, ಸಾಲ್ಟು ಅಂತ ಏನು ಎಕ್ಸ್ಟ್ರಾ ನಾವು ಆ್ಯಡ್ ಮಾಡೋಂಗಿಲ್ಲ. ಇದಕ್ಕೆ ಓನ್ಲಿ ಎಗ್ಗು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಷ್ಟೇ ನಾವು ಎಕ್ಸ್ಟ್ರಾ ಇದಕ್ಕೆ ಆ್ಯಡ್ ಮಾಡಬೇಕು. ಇದಕ್ಕೆ ನೀರಿನ ಅಂಶ ಏನೂ ಹಾಕೋಂಗಿಲ್ವಲ್ಲ, ಅದಕ್ಕೆ ಕಲಸಿಡೋದಕ್ಕೆ 1 ½ ಅವರ್ ಇದನ್ನು ರೆಸ್ಟಿಗೆ ಬಿಡಬೇಕು. ಅದಕ್ಕೆ ಈಗ ನಾನು ಇದನ್ನು ಫಸ್ಟೇ ತೊಳೆದಿಟ್ಕೊಂಡಿದ್ದೆ. ಇವಾಗ ಇದನ್ನು ಹಿಂಡಿ ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಅದರಲ್ಲಿ ನೀರಿನ ಅಂಶ ಹೋಗೋಂಗಿಲ್ಲವಲ್ಲ. ಅದಕ್ಕೆ ನಾನು ನೋಡಿ ನೀರಿಲ್ಲ ಇದರಲ್ಲಿ, ತೆಗ್ದಿದ್ದೀನಿ. ಈಗ ಇದನ್ನು ನಾನು ನೀಟಾಗಿ ಕಲಸಿ ಇಟ್ಬಿಡ್ತೀನಿ. 1 ½ ಅವರ್ ಇದನ್ನು ನಾನು ರೆಸ್ಟಿಗೆ ಬಿಟ್ಬಿಡ್ತೀನಿ. 1/2 ಅವರ್ ಆದಮೇಲೆ ಇದನ್ನು ಎಣ್ಣೆಯಲ್ಲಿ ಕರಿಬೇಕು. ನಾನು ಇನ್ನು 1/2 ಅವರ್ ಆದಮೇಲೆ ನಿಮಗೆ ಇದನ್ನು ಯಾವ ಥರ ಎಣ್ಣೆಯಲ್ಲಿ ಕರಿಯೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಇದನ್ನು 1/2 ಅವರು ರೆಸ್ಟಿಗೆ ಬಿಟ್ಬಿಡೋಣ. ಓಕೆನಾ? ರೆಸ್ಟಿಗೆ 1/2 ಅವರ್ ಬಿಟ್ಬಿಡೋಣ. ನೋಡಿ ಇಲ್ಲಿ ಈಗ ಒಂದು 20 ಮಿನಿಟ್ಸ್ ಆಗಿದೆ ಇದನ್ನು ಪ್ರಾನ್ಸ್ನ ಕಲಸಿಟ್ಟು. ಈಗ ಇದಕ್ಕೆ ನಾನು ಗ್ರೀನ್ ಚಿಲ್ಲಿ ಉದ್ದಕ್ಕೆ ಕಟ್ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. 2 ಗ್ರೀನ್ ಚಿಲ್ಲಿನೂ ತೊಗೊಂಡಿದ್ದೀನಿ. ಅದಕ್ಕೆ ಇದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಆ್ಯಡ್ ಮಾಡ್ತಿದ್ದೀನಿ. ಈಗ ಇದಕ್ಕೆ ಕರಿಬೇವು ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ನಾನು ಕಲಸಿ ಇಟ್ಬಿಡ್ತೀನಿ. ಇನ್ನು 10 ಮಿನಿಟ್ಸು ಇದಾಗಲಿ ನೀಟಾಗಿ. ಅದು ಚಿಲ್ಲಿ ಮತ್ತು ಕರಿಬೇವು ಕೂಡ ಅದು ಮಿಕ್ಸ್ ಆಗಲಿ. ನಾನು 10 ಮಿನಿಟ್ಸ್ ಆಮೇಲೆ ಇದನ್ನು ಸ್ಟಾರ್ಟ್ ಮಾಡ್ತೀನಿ ನಾನು. ನೋಡಿ ಇವಾಗ 1/2 ಅವರ್ ಆಗಿದೆ. ಈಗ ನಾವು ಇದನ್ನು ಎಣ್ಣೆ ನಾನಾಗಲೇ ಬಿಸಿಗೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾನು ನೋಡಿ ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ನಾನೀಗ ಒಂದೊಂದೇ ಕಬಾಬು ಮತ್ತು ಅದರ ಜೊತೆಗೇ ಹಾಗೇ ಕರಿಬೇವು ಮತ್ತು ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೇ ಥರನೇ ಹಾಕ್ಕೋಬೇಕು. ಇಲ್ಲಿ ನೋಡಿ ಕಬಾಬು ಆಗಿದೆ. ಈಗ ನೋಡಿ ಈ ಥರ ನಾನು ಫುಡ್ ಕಲರು ಏನು ಆ್ಯಡ್ ಮಾಡಿಲ್ಲ ಇದಕ್ಕೆ. ಈಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಇದನ್ನು. ನೋಡಿ ಪ್ರಾನ್ಸ್ ಕಬಾಬು ರೆಡಿಯಾಗಿದೆ. ನಿಮಗೂ ಪ್ರಾನ್ಸ್ ಕಬಾಬ್ ರೆಸಿಪಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.